ವಕ್ಫ್ ಬೋರ್ಡ್ ಕಾನೂನಿಗೆ ತಿದ್ದುಪಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಎನ್ಡಿಎಗೆ ಅಲ್ಪಸಂಖ್ಯಾತರ ಮೇಲೆ ಕೋಪ ಇದೆ. ಬಿಜೆಪಿ ಎಂದಿಗೂ ಕೂಡ ಜಾತ್ಯತೀತರ ಪರವಾಗಿಲ್ಲ, ಬಿಜೆಪಿ ಕಮ್ಯುನಲ್ ಪಾರ್ಟಿ ಅಂತ ಸಿದ್ದರಾಮಯ್ಯ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾನು ಸಂಪೂರ್ಣವಾಗಿ ವಿರೋಧ ಮಾಡ್ತೀನಿ, ಇದನ್ನ ನಾವೆಲ್ಲರೂ ಸಂವಿಧಾನದ ಮೇಲೆ ನಂಬಿಕೆ ಇಟ್ಟವರು ಅಂತ ಮೈಸೂರಿನಲ್ಲಿ ವಕ್ಫ್ ಬೋರ್ಡ್ ಕಾಯ್ದೆಯ ಕುರಿತಾಗಿ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಇವತ್ತು ಪ್ರಯತ್ನ ಕೇಂದ್ರ ಸರ್ಕಾರ ವಕ್ಫ್ ಬೋರ್ಡ್ ಬಗ್ಗೆ ಬಿಲ್ಲು ವಕ್ಫ್ ಬೋರ್ಡ್ ಬಲ್ಲೆ ಬದಲಾವಣೆ ಮಾಡಲಿಕ್ಕೆ ಅಮೆಂಡ್ಮೆಂಟ್ ಮಾಡಲಿಕ್ಕೆ ಇವತ್ತು ಪ್ರಯತ್ನ ಮಾಡ್ತಾ ಇದ್ದಾರೆ. ಬಿಜೆಪಿಯವರಿಗೆ NDA ಅವರಿಗೆ ಅಲ್ಪಸಂಖ್ಯಾತರ ಮೇಲೆ ಕೋಪ ಇದೆ. ಯಾಕಂತಂದರೆ ಬಿಜೆಪಿಯವರು ಯಾವತ್ತೂ ಕೂಡ ಜಾತ್ಯತೀತದ ಪರವಾಗಿರ್ತಕ್ಕಂಥವ್ರು, ಸೆಕ್ಯುಲರಿಸಮ್ ಪರ ಇಲ್ಲ, ಅವರು ಸಾಮಾಜಿಕ ನ್ಯಾಯದ ಪರ ಇಲ್ಲ. ಮೊದಲಿಂದಲೂ ಕೂಡ ಅವರು ಬಿಜೆಪಿಯವರು ದೇ ಆರ್ ನೋನ್ ಆ್ಯಸ್ ಕಮ್ಯುನಲ್ ಪಾರ್ಟಿಯವರು. ಸೊ ಹಾಗಾಗಿ ಅವರು ಜಾತ್ಯತೀತ ತತ್ವದಲ್ಲಿ ನಂಬಿಕೆ ಇಲ್ಲದೆ ಇರತಕ್ಕಂಥ ಜನ. ಈಗ ಕನ್ವರ್ಷನ್ ಬಗ್ಗೆ ಕಾನೂನು ತಂದವರು ಯಾರು? ಅವರೇ ಅಲ್ವಾ ಬಿಜೆಪಿ ಅವರು. ಕೌಸ್ಲಾಟರ್ ಅಮೆಂಡ್ಮೆಂಟ್ ತಗೊಂಡ್ಬಂದವರು ಯಾರು? ಅವರೇ ಅಲ್ವಾ. ಇದನ್ನು ಹಂಗೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ಸಂಪೂರ್ಣವಾಗಿ ಅದನ್ನು ವಿರೋಧ ಮಾಡ್ತೇವೆ. ಅವರು ಜಾತ್ಯತೀತ ತತ್ವದಲ್ಲಿ ನಂಬಿಕೆ ಇಲ್ಲದೆ ಇರತಕ್ಕಂಥ ಜನ. ಈಗ ಕನ್ವರ್ಷನ್ ಬಗ್ಗೆ ಕಾನೂನು ತಂದವರು ಯಾರು? ಅವರೇ ಅಲ್ವಾ ಬಿಜೆಪಿ ಅವರು. ಕೌಸ್ಲಾಟರ್ ಅಮೆಂಡ್ಮೆಂಟ್ ತಗೊಂಡ್ಬಂದವರು ಯಾರು? ಅವರೇ ಅಲ್ವಾ. ಇದನ್ನು ಹಂಗೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ಸಂಪೂರ್ಣವಾಗಿ ಅದನ್ನು ವಿರೋಧ ಮಾಡ್ತೇವೆ. ರಾಷ್ಟ್ರಕವಿ ಕುವೆಂಪು ಅವರ ಕವನ ಹೇಳಿದ್ದಾರೆ ಪವನ್ ಕಲ್ಯಾಣ್. ಎಂಥ ಆಶ್ಚರ್ಯ ನೋಡಿ, ಪವನ್ ಕಲ್ಯಾಣ್ ಆಂಧ್ರದವರಾದ್ರೂ ಕೂಡ ರಾಷ್ಟ್ರಕವಿ ಕುವೆಂಪು ಅವರ ಅರಣ್ಯಕ್ಕೆ ಹಾಡು ಏನ್ ಕವನ ಇದೆಯಲ್ಲ ಅದನ್ನ ಹೇಳಿದ್ರು. ಪವನ್ ಕಲ್ಯಾಣ್ ಇವತ್ತು ಬೆಂಗಳೂರಿಗೆ ಬಂದಿದ್ದಾರೆ. ಇಲ್ಲೊಂದು ಮಹತ್ವದ ಸಭೆ ಇದೆ ಆನೆಗಳ ಸಂರಕ್ಷಣೆ ಕುರಿತಂತೆ ಮತ್ತು ಅರಣ್ಯಕ್ಕೆ ಸಂಬಂಧಪಟ್ಟಂತೆ. ಆ ಸಭೆಗೋಸ್ಕರ ಬಂದಿದ್ದಾರೆ. ಕನ್ನಡ ಭಾಷೆ ಅಂದ್ರೆ ವಿಶೇಷ ಪ್ರೀತಿ ನಂಗೆ ಅಂತ ಹೇಳಿದ್ದಾರೆ. ಕರ್ನಾಟಕದ ಸಂಸ್ಕೃತಿ ಬಗ್ಗೆ ಗೌರವ ಇದೆ ಅಂತ ಆಂಧ್ರ ಪ್ರದೇಶ DCM ಪವನ್ ಕಲ್ಯಾಣ್ ಹೇಳಿಕೆ ಕೊಟ್ಟಿದ್ದಾರೆ. The issue is being sharing borders. I wish I could have learned Kannada to speak from my heart. But what my heart says is, I would like to recite the poetic words of Kuppali Venkatappa Puttappa. Aranyakke Hadu, which is a song for the forest. ಅರಣ್ಯಕ್ಕೆ ಹಾಡು ಹಾಡುವ ಮುನ್ನ ನಾನು ನನ್ನ ಮನದ ಮುಂದೆ ನಿಲ್ಲುತ್ತನೆ. ಅರಣ್ಯದ ಅರಸಿನ ಅರುಳುಗಳಿಂದ ನನ್ನ ಮನದ ಅರಿವಿನ ಅರುಳುಗಳು ತೆರೆಯುತ್ತವೆ. The issue is being sharing borders. I wish I could have learned Kannada to speak from my heart. But what my heart says is, I would like to recite the poetic words of Kuppali Venkatappa Puttappa. Aranyakke Hadu, which is a song for the forest. ಅರಣ್ಯಕ್ಕೆ ಹಾಡು ಹಾಡುವ ಮುನ್ನ ನಾನು ನನ್ನ ಮನದ ಮುಂದೆ ನಿಲ್ಲುತ್ತನೆ. ಅರಣ್ಯದ ಅರಸಿನ ಅರುಳುಗಳಿಂದ ನನ್ನ ಮನದ ಅರಿವಿನ ಅರುಳುಗಳು ತೆರೆಯುತ್ತವೆ. ಸಿಎಂ ಹಾಗೂ DCMಗೆ ಕೋರ್ಟ್ ನೋಟಿಸ್ ಕೊಟ್ಟಿದೆ. 42ನೇ ACMM ಕೋರ್ಟ್ನಿಂದ ಸಮನ್ಸ್ ನೀಡಲಾಗಿದೆ. ಖುದ್ದು ಸಿದ್ದರಾಮಯ್ಯ ಹಾಗೂ DKಶಿ ಹಾಜರಾಗಬೇಕು ಅಂತ ಸೂಚನೆಯನ್ನ ಕೊಡಲಾಗಿದೆ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ವಿರುದ್ಧ ಪ್ರತಿಭಟನೆ ನಡೆಸಿತ್ತು ಕಾಂಗ್ರೆಸ್ ಕಾರ್ಯಕರ್ತರು ಕೂಡ. ಈ ಸಂಬಂಧ ಸಿಎಂ ಸಿದ್ದರಾಮಯ್ಯಗೆ ನೋಟಿಸ್ ಜಾರಿ ಮಾಡಲಾಗಿದೆ. ವಿಲ್ಸನ್ ಗಾರ್ಡನ್ ವ್ಯಾಪ್ತಿಯಲ್ಲಿ ನಡೆದಿದ್ದಂತಹ ಪ್ರತಿಭಟನೆ ಇದು. ಇಡಿ ವಿರುದ್ಧ ಪ್ರತಿಭಟನೆ ಮಾಡಿದ್ದಕ್ಕೆ ಈಗ
ಸಿಎಂ ಹಾಗೂ DCMಗೆ ನೋಟಿಸ್ ಕೊಡಲಾಗಿದೆ. ಅದೊಂದು ಸರ್ಕಾರದ ತನಿಖಾ ಸಂಸ್ಥೆ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಂತ ಹೇಳುವಂಥದ್ದು. ಅವರು ಸ್ವತಂತ್ರವಾಗಿ ತನಿಖೆಗಳನ್ನು ಮಾಡ್ತಾರೆ. ಅವರಿಗೆ ಏನಾದರೂ ಹಣಕಾಸಿನ ಅವ್ಯವಹಾರ ಕಂಡು ಬಂದಲ್ಲಿ ಅದಕ್ಕೆ ಸೂಕ್ತ ಸಾಕ್ಷ್ಯಾಧಾರಗಳನ್ನು ಇಟ್ಕೊಂಡೇನೆ ಅಥವಾ ಸಾಕ್ಷ್ಯಾಧಾರಗಳನ್ನು ಇಟ್ಕೊಂಡಲ್ಲಿ ಮಾತ್ರ ಅವರು ಬಂದು ದಾಳಿ ಮಾಡ್ತಾರೆ, ತನಿಖೆ ಮಾಡ್ತಾರೆ. ಅದು ಅವರ ಕರ್ತವ್ಯ. ರೈಟ್, ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ನಾಗರಾಜ್ ಕನೆಕ್ಟ್ ಆಗಿದ್ದಾರೆ. ನಾಗರಾಜ್, ಇಡಿ ವಿರುದ್ಧ ಪ್ರತಿಭಟನೆ ಮಾಡಿದ್ದಕ್ಕೆ ಸಿಎಂ DCMಗೆ ನೋಟಿಸ್ ಕೊಟ್ಟಿದ್ದಾರೆ ಅಂತ ಏನೆಲ್ಲ ಲೀಗಲ್ ಆಸ್ಪೆಕ್ಟ್ಸ್ ಇದೆ ಇದರಲ್ಲಿ? ಶ್ರೀಲಕ್ಷ್ಮಿ, ಏನು ಕಾಂಗ್ರೆಸ್ನ ರಾಹುಲ್ ಗಾಂಧಿಗೆ ಇಡಿ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದನ್ನ, ಅವರನ್ನ ವಿಚಾರಣೆಗೆ ಕರೆದಿದ್ದನ್ನ ಖಂಡಿಸಿ ಸಿಎಂ ಮತ್ತೆ DCM ಅವರು ಪ್ರತಿಭಟನೆಯನ್ನ ಮಾಡಿದ್ರು. ಅದು ಶಾಂತಿನಗರದ ಇಡಿ ಕಚೇರಿ ಬಳಿ ಒಂದು ಪ್ರತಿಭಟನೆಯನ್ನ ಮಾಡಿದ್ರು. ಇದಕ್ಕೆ ಸಂಬಂಧಿಸಿದಂತೆ ಯಾವುದೇ ಅನುಮತಿಯನ್ನ ಪಡೆಯದೆ ಪ್ರತಿಭಟನೆಗೆ ಮುಂದಾಗಿದ್ರು. ಜೊತೆಗೆ ಒಂದು ಕೇಂದ್ರ ಸರ್ಕಾರದ ಕಚೇರಿ ವಿರುದ್ಧ ಘೋಷಣೆಯನ್ನು ಕೂಗುವಂಥದ್ದು, ಜೊತೆಗೆ ಅಲ್ಲಿ ಕಚೇರಿಗೆ ಮುತ್ತಿಗೆ ಹಾಕುವ ಒಂದು ಯತ್ನ ಆಗಿತ್ತು ಅಂತ ಹೇಳಿ ವಿಲ್ಸನ್ ಘಾಟ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಖುದ್ದು ವಿಚಾರಣೆಗೆ ಖುದ್ದು ನ್ಯಾಯಾಲಯಕ್ಕೆ ಹಾಜರಾಗಬೇಕು ಅಂತೇಳಿ ಸಮನ್ಸ್ 42ನೇ ACMM ನ್ಯಾಯಾಲಯ, ಜನಪ್ರತಿನಿಧಿಗಳ ನ್ಯಾಯಾಲಯದಿಂದ ಸಮನ್ಸ್ ಜಾರಿಯಾಗಿರ್ತಕ್ಕಂಥದ್ದು. ಹೀಗಾಗಿ ಸಮನ್ಸ್ ಖುದ್ದು ಹಾಜರಾತಿಗೆ ಸೂಚಿಸಿರೋದ್ರಿಂದ ಒಂದು ಬಾರಿ ವಿನಾಯಿತಿ ಪಡೆದುಕೊಂಡ್ರು, ಎರಡನೇ ಬಾರಿಗಾದ್ರೂ ಖುದ್ದು ಸಿಎಂ ಮತ್ತೆ DCM ಖುದ್ದು ಹಾಜರಾಗಬೇಕಾಗುತ್ತೆ, ಅಥವಾ ಬೇರೆ ಏನು ಹೈಕೋರ್ಟ್ನಿಂದ ಇದಕ್ಕೆ ಸಂಬಂಧಿಸಿದಂತೆ ತಡೆಯಾಜ್ಞೆ ಆದ್ರೂ ತೆಗೆದುಕೊಳ್ಬೇಕಾದಂತ ಅನಿವಾರ್ಯತೆ ಈಗ ಸೃಷ್ಟಿಯಾಗಿರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗಾಗಿ. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ವಿಲಾ ಅಂತ ಒದ್ದಾಡ್ತಾ ಇರುವಂಥದ್ದು ಎಲ್ರಿಗೂ ಗೊತ್ತಿರುವಂಥದ್ದೇ. ದಾಸನಿಗಾಗಿ ಈಗ ಶಕ್ತಿ ದೇವತೆಗಳ ಮೊರೆ ಹೋಗಿದ್ದಾರೆ ಕುಟುಂಬಸ್ಥರು. ಮತ್ತೊಬ್ಬ ಆರೋಪಿ ವಿನಯ್ ಸ್ನೇಹಿತರು ಶಕ್ತಿ ದೇವತೆಯ ಮೊರೆ ಹೋಗಿದ್ದಾರಂತೆ. ಆರೋಪಿ ವಿನಯ್ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ಏನಿತ್ತಲ್ಲ, ಅದರ ಮಾಲೀಕ ವಿನಯ್ ಮತ್ತು ಆತನ ಸ್ನೇಹಿತರು. ವಿನಯ್ ಈಗ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಆತನ ಸ್ನೇಹಿತರು ಶಕ್ತಿ ದೇವತೆಯ ಮೊರೆ ಹೋಗಿದ್ದಾರಂತೆ. ಕಗ್ಲಿಪುರ ಕಾಟೇರಮ್ಮನ ಮೊರೆ ಹೋಗಿದ್ದಾರೆ ವಿನಯ್ ಸ್ನೇಹಿತರು. ಎಲ್ಲಿರೋದಿದು ಅಂತಂದ್ರೆ ಬೆಂಗಳೂರು ಗ್ರಾಮಾಂತರ ಹೊಸಕೋಟೆನಲ್ಲಿ ಇರ್ತಕ್ಕಂಥದ್ದು. ನೋಡಿ, ಅಲ್ಲಿ ಶಕ್ತಿ ದೇವತೆಗೆ ಪ್ರಶ್ನೆ ಕೇಳಿದ್ದಾರಂತೆ, ಬೇಲ್ ಸಿಗತ್ತಾ ಅಂತ. ಬೇಲ್ ಸಿಗೋದಾದ್ರೆ ಬಲಕ್ಕೆ ತಿರುಗಿ ವರ ಕೊಡು ತಾಯಿ ಅರ್ಚಕರ ಮೂಲಕ ಅಂತ ಕೇಳ್ಕೊಂಡಿದ್ದಾರಂತೆ. ಇಲ್ಲ, ವಿಳಂಬ ಆಗುತ್ತಾ, ನಿಧಾನ ಅಮ್ಮ ಪಟ್ಟಣಗೆರೆ ವಿನಯ್ ಅವರು, ಅವ್ರಿಗೆ ಬೇಲ್ ಆಗ್ತದ, ಬಲಕ್ ಕೊಡು. ಇಲ್ಲ, ವಿಳಂಬ ಆಗುತ್ತಾ, ನಿಧಾನ ಆಗುತ್ತಾ, ಎಡಕೊಡ್ತಾ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ, ಅವರು ವಿನಯ್ ಅವ್ರಿಗೆ ಬೇಲ್ ಸಿಗೋದು ಬೇಗ ಆಗತ್ತಾ, ನಿಧಾನ ಆಗತ್ತಾ, ಅಲ್ಲಿ ಬಲ ಕೊಡು ಎಡ ಕೊಡು ಅಂತ ಅಂದ್ರೆ ಯಾವ ಕಡೆ ತಿರುಗಿದ್ರೆ ಅವ್ರು ಕೇಳಿದ ಕಡೆ ಹೇಳಿದಾಗ ಆಗತ್ತೆ ಅನ್ನುವಂಥದ್ದು. ಇಲ್ಲಿ ಕಾಟೇರಮ್ಮನ ಉತ್ಸವ ಮೂರ್ತಿ ಬಲಕ್ಕೆ ತಿರುಗಿರ್ತಕ್ಕಂಥದ್ದು. ಅಂದ್ರೆ ಅರ್ಥಾತ್ ದರ್ಶನ್ ಮತ್ತು ವಿನಯ್ ಅವ್ರಿಗೆ ಬೇಲ್ ಸಿಗುತ್ತೆ ಅನ್ನೋಂಥ ಒಂದು ಉತ್ತರ ಆದಾಗ ಆಯ್ತು ಅಂತ ಪರಿಗಣಿಸಬಹುದು ಅನ್ಸುತ್ತೆ. ಎನಿವೆ, ಜಾಮೀನಿಗಾಗಿ ಪತ್ನಿ ಹಾಗೂ ಕುಟುಂಬಸ್ಥರು ಶಕ್ತಿ ದೇವತೆಯ ಮೊರೆ ಹೋಗಿದ್ರು ದರ್ಶನ್ ಅವರ ಕುಟುಂಬಸ್ಥರು. ಇದೀಗ ವಿನಯ್ ಸ್ನೇಹಿತರು ಕೂಡ ಅದೇ ರೀತಿ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ಬಂಡೆ ಮಹಾಕಾಳಿ, ಬನಶಂಕರಿ, ಮೂಕಾಂಬಿಕಾ ದೇವತೆಗಳ ಮೊರೆ ಹೋಗ್ತಾ ಇದ್ದಾರೆ.